ನಮಗೆ ಗೊತ್ತಿಲ್ಲದಲ್ಲ ಅಥವಾ ಒಂದು ಹಾಗಿಲ್ಲ, ಬಟ್ ಆಗೋ ಸಂಭವ ಇಲ್ಲ ಅಂತ ನಾನು ಹೇಳಲ್ಲ. ಅವ್ರ ನ್ಯಾಯಾಲಯಕ್ಕೆ ಹೋಗ್ಬೋದು, ನಮಗೆ ಕೊಟ್ಟರೆ ನಾವೇ ಕರೆಕ್ಷನ್ ಮಾಡಿ, ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ತೇವೆ. ನಾನು ಹೇಳದ್ನಲ್ಲ, ನೋಡಿ, ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳೋದಕ್ಕೆ ಯಾರು ಬೇಕಿದ್ರೂ ಹೇಳಬಹುದು, ಆದರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಷ್ಟೇ. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನು ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇವೆಲ್ಲ ಏನಾಗ್ತದೆ, ಅವರಿಗೆ ಒಂದು ಮಾರಲಿ, ಅವ್ರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ಖಂಡಿತ ನಾವು ದುರ್ಬಲರು ಹಾಗಲ್ಲ, ನಾವು ದುರ್ಬಲರು ಇಲ್ಲ. ಮೊದಲು ಹೇಳ್ಬಿಡ್ತಾನೆ, ಪಂಚಾಯತಿಗಳಲ್ಲಿ ಸ್ಥಾನಗಳನ್ನು ಆವರ್ತನೆಯ ಮೇಲೆ ಮೀಸಲಿಡುವ ನಿಯಮಗಳು 1998 ನಿಯಮ 3 ಅಲ್ಲಿ ಹೇಳಿ, ನಮ್ಮ ಜಿಲ್ಲಾಧಿಕಾರಿಯು ಮುಂಬರುವ ಪದಾವಧಿಯಲ್ಲಿ ಆ ಮತಕ್ಷೇತ್ರದಲ್ಲಿ ಅದೇ ಪ್ರವರ್ಗಕ್ಕೆ ಮತ್ತು ಮಹಿಳಾ ಸ್ಥಾನಕ್ಕೆ ಅವಾಗೇನು ನಿಯಮಗಳಿದೆ, ಅದೇ ನಿಯಮಗಳ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ಅವಕಾಶ ಇದೆ. ಅದ್ರ ಮೇರೆಗೆ ನಾವು ಮಾಡಿದ್ದೇವೆ. ಇನ್ನು ಯಾವುದೇ ಅವರ ಆಕ್ಷೇಪಣೆಗಳಿದ್ದಲ್ಲಿ ಅವರು ನನಗೆ ಪತ್ರ ಬರೀಬೋದಾಗಿತ್ತು, ದೂರವಾಣಿ ಮುಖಾಂತರ ಕೇಳ್ಬೋದಾಗಿತ್ತು, ಅವರ ಬರವಣಿಗೆಯಲ್ಲಿ ಕೊಡ್ಬೋದಾಗಿತ್ತು. ಇದುವರೆಗೂ ನನಗೆ ಆ ಥರದ ಯಾವುದೇ ಮನವಿಗಳಾಗಲಿ ಇದಾಗಲಿ ಬಂದಿಲ್ಲ. RTIಯಲ್ಲಿ ಕೆಲವು ಅರ್ಜಿಗಳು ಬಂದಿದೆ, ಬಟ್ ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ನಮಗೆ ಏನೇ ಇದ್ರೂ ನಮಗೆ ರೇಟಿಂಗಲ್ಲಿ ಕೇಳಿ. ಮತ್ತು ಅಲ್ಲಿ ಆರೋಪಗಳು, ಸೀರೀಸ್ ಆಫ್ ಆರೋಪಗಳು ನಾನು ಕೇಳ್ತಾ ಬಂದಿದ್ದೇನೆ. ನೋಡಿ, ನಾನು ಆ ಥರ ಬಂದಾಗ ಅದು ಸ್ಪೆಸಿಫಿಕ್ ಆಗಿ ಯಾವುದೂ ಇಲ್ಲ. ಈಗ ವಿಮಾ ಬಂದಿಲ್ಲ, ವಿಮಾ ಅನ್ನೋದಕ್ಕೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಆಗುತ್ತೆ, ಇನ್ಶೂರೆನ್ಸ್ ಅಮೌಂಟ್ ಇರ್ತದೆ, ಅದಕ್ಕೊಂದು ಏಜೆನ್ಸಿ ಇದೆ, ಅದಕ್ಕೊಂದು ಇಲಾಖೆ ಇದೆ. ಮತ್ತು ಇನ್ನೂ ಕೆಲವು ಆರೋಪಗಳು, ರೈತರ ಕೆಲವು ಸಮಸ್ಯೆಗಳು. ನೋಡಿ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನ ಮತ್ತು ಮಾನ್ಯ ಸಚಿವರ ನಿರ್ದೇಶನ, ನಮ್ಮ ಮೇಲಾಧಿಕಾರಿ ನಿರ್ದೇಶನದ ಅನ್ವಯ ನಾವು ಪ್ರತಿ ತಿಂಗಳಲ್ಲಿ 2 ಬಾರಿ, ಮೊದಲನೇ ಶನಿವಾರ, 3ನೇ ಶನಿವಾರ ಒಂದು ಸಾರ್ವಜನಿಕರ ಕುಂದುಕೊರತೆ ಸಭೆಗಳನ್ನು ಇದಕ್ಕಿಂತ ಮುಂಚೆಯೂ ನಾವು ಮಾಡಿದ್ದೇವೆ. ಹೋದ ವರ್ಷದಿಂದಲೇ ನಾವು ಮಾಡ್ತಾ ಬಂದಿದ್ದೇವೆ. ಆದಷ್ಟು ಒಂದು ಜನರಿಗೆ ಸೇವೆಯನ್ನು ತಲುಪಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಸಾಕಷ್ಟು ಇಲ್ಲದೇ ಇರಬಹುದು. ಬೇಕಂದರೆ ಅವರು ಹಿರಿಯರಿದ್ದಾರೆ, ತುಂಬ ಅನುಭವಿಗಳಿದ್ದಾರೆ. ನಾನು ಅದರ ಬಗ್ಗೆ ನಾವು ಇಂಪ್ರೂವ್ಮೆಂಟ್ ಅಂದರೆ ಎಷ್ಟೇ ಕಲಿತರೂ ಕಲಿಯೋದಿದೆ, ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅಂದರೆ ಇನ್ನೂ ನಾವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ಒಪ್ಕೊಳ್ತೇನೆ. ಖಂಡಿತ ನಾವು ಮಾಡ್ತೇವೆ. ಅದನ್ನು ಅವರ ನಿರೀಕ್ಷಾ ಮಟ್ಟಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಅದು ಹೊರತುಪಡಿಸಿ ಈ ಥರ ಭಾಷೆಯನ್ನು ಉಪಯೋಗಿಸಿ ಮಾತಾಡೋದು ನನಗೆ ಅಂತಲ್ಲ, ಯಾವುದೇ ಅಧಿಕಾರಿಗಳಿಗೆ ಇದು ಸಲ್ಲ ಅಂತ ಅನಿಸುತ್ತೆ. ಯಾವ ಕಡತ ಬಾಕಿ ಇದೆ ಅಂತ ಹೇಳಿ ನಾವು ಆ ಪಟ್ಟಿಯಾದ ಉತ್ತರವನ್ನು ಕೊಡ್ತೇವೆ. ನೀವು ಜನರಲೈಸ್ ಮಾಡಲಿಕ್ಕೆ ಜನರಲ್ ಆಗಿ ಆ ಕಡತ ಬಾಕಿ ಇದೆ, ನನಗೆ ಪಟ್ಟಿ ಕೊಡಿ. ನೀವು ಯಾವ ಕಡತ ಬಾಕಿ ಇದೆ, ಎಷ್ಟು ದಿನದಿಂದ ಬಾಕಿ ಇದೆ, ಯಾರ ಬಳಿ ಬಾಕಿ ಇದೆ, ಯಾವ ಇಲಾಖೆಯಲ್ಲಿ ಇದೆ, ಯಾವ ಕಾರಣದಿಂದಾಗಿ ಇದೆ, ನಾವು ಮಾಹಿತಿಯನ್ನು ಕೊಡ್ತೇವೆ. ತಹಸೀಲ್ದಾರ್ ಮಾಡೋ ಅವಕಾಶ ಇಲ್ಲ. ಕಾಯ್ದೆಯಲ್ಲಿ ಅವರಿಗೆ ಗೊತ್ತಿಲ್ಲ, ಅದು ಕಾಯ್ದೆಯಲ್ಲಿ ಜಿಲ್ಲಾಧಿಕಾರಿಗಳೇ ಮಾಡೋದು. ತಹಸೀಲ್ದಾರ್ ಕೊಡೋ ಅವಕಾಶ ಇಲ್ಲ. ತಹಸೀಲ್ದಾರು ನಮಗೆ ಪ್ರಸ್ತಾವನೆ ಕೊಡ್ತಾರೆ, ಅಲ್ಲಿನ ಜನಸಂಖ್ಯೆ, ಅಲ್ಲಿನ ಪ್ರವರ್ಗದ SC ST ಜನಸಂಖ್ಯೆ, ಅಲ್ಲಿನ ಗ್ರಾಮ ಪಂಚಾಯಿತಿಯವರು ಎಷ್ಟು ಇದು ಮಾಹಿತಿ ಇದೆ, ಅಲ್ಲಿಂದ ಪ್ರಸ್ತಾವನೆಯನ್ನು ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ಅದು ಅವ್ರಿಗೇನು ತಹಸೀಲ್ದಾರು ಕೊಟ್ಟಿದ್ದಾರೆ ಅದು ತಪ್ಪು. ಅವರು ತಹಸೀಲ್ದಾರು ಕೊಟ್ಟಿದ್ದಾರೆ ಅಂದ ತಕ್ಷಣ ತಹಸೀಲ್ದಾರು ಅಥವಾ ಅಲ್ಲಿ ಲೋಕಲ್ ಅವರು ಕೊಟ್ಟಿದ್ದಾರೆ ಅಂತೇಳಿ ಅದನ್ನೇ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಜಿಲ್ಲಾಧಿಕಾರಿ. ಅದಕ್ಕೆ ನಾನು ಆ್ಯಕ್ಟಲ್ಲಿ ಹೇಳ್ತಾ ಇದ್ದೇನೆ. ಆ್ಯಕ್ಟಲ್ಲಿ ನೋಡಿ, ಜಿಲ್ಲಾಧಿಕಾರಿಗಳಿಗೆ ಇರೋದದು, ತಹಸೀಲ್ದಾರ್ ಅಂತ ಇಲ್ಲ. ಅವರವರೇ ಲೋಕಲಲ್ಲಿ ತಹಸೀಲ್ದಾರ್ ಮಾಡಿಕೊಂಡು ತಹಸೀಲ್ದಾರ್ ಮಾಡಿದ್ದಾರೆ, ಅದನ್ನೇ ನೀವು ಮಾಡಬೇಕು ಅಂತ ಹೇಳಿದ್ರೆ ತಹಸೀಲ್ದಾರು ಮಾಡಿದ್ದನ್ನ ಜಿಲ್ಲಾಧಿಕಾರಿ ಮಾಡಬೇಕಾ? ಸಮಾಜದ ಕನ್ನಡಿ ಇರಬಹುದು ಅನಿಸುತ್ತೆ. ಇವರು ನೇರವಾಗಿ ಅದು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಅಷ್ಟೇ. ಸೊ ಹಾಗಾಗಿ ನಾನು ಕೋರ್ಕೊಳ್ಳೋದು ಇಷ್ಟೇ, ಒಂದು ಸಹಿಷ್ಣುತೆ ಒಂದು ನೋಡಿ. ಅವರು ನಾನು ಹೇಳ್ತಾ ಇದ್ದೇನೆ, ತಪ್ಪು ಮಾಡಿದರೆ ಅದನ್ನು ಖಂಡಿಸುವ ಅಧಿಕಾರ ಎಲ್ಲರಿಗೂ ಉಂಟು. ಅವರು ಅದಕ್ಕೆ ಶಾಸಕರೇ ಆಗಿರಬೇಕು ಅಂತಿಲ್ಲ, ಎಲ್ಲರಿಗೂ ಅವಕಾಶ ಇದೆ. ಸೊ ಬಟ್ ನಾನು ಕೋರ್ಕೊಳ್ಳೋದು, ನಾವು ಏನಾದರೂ ಕಾನೂನು ಮೀರಿ ಅಥವಾ ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ಅಥವಾ ತಪ್ಪು ಮಾಡಿದ್ದು ಕಂಡು ಬಂದರೆ ದಯವಿಟ್ಟು ನಮಗೆ ಹೇಳ್ತೀರಿ. ನಾವು ಏನು ಹೇಳ್ದಿದ್ರು ಅದನ್ನು ಖಂಡಿತ ಹೊರಗಡೆ ಅವರು ಹೇಳ್ತಾರೆ, ವ್ಯಕ್ತಪಡಿಸ್ತಾರೆ. ಬಟ್ ನಿಯಮಾನುಸಾರ ಕೆಲಸ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ದಯವಿಟ್ಟು ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ನನ್ನ ಕೋರಿಕೆ ಇಷ್ಟೇ, ವೈಯಕ್ತಿಕವಾಗಿ ಆ ಥರ ಶಬ್ದಗಳನ್ನು ಬಳಸೋದು, ಇನ್ನು ಆ ಶಬ್ದಗಳನ್ನು ನಾನು ಇಲ್ಲಿ ಬಳಸಲಿಕ್ಕೆ ನನಗೆ ಸಂಕೋಚ ಆಗ್ತಾ ಇದೆ. ಅಂಥ ಶಬ್ದಗಳನ್ನು ನಾವು ಬಳಸಲಿಕ್ಕೆ ಬರಲ್ಲ. ಅಂಥವನ್ನ ಬಳಸಬೇಡಿ, ನನಗೆ ಅಲ್ಲ ಯಾವ ಅಧಿಕಾರಿಗಳಿಗೂ ಬಳಸಬೇಡಿ ಅಂತ ನಾನು ಕೋರ್ಕೊಳ್ತೇನೆ. ವೆರಿಫೈ ಮಾಡ್ತೀನಿ. ನೋಡಿ, ಒಂದು ಗ್ರಾಮ ಪಂಚಾಯತಿ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ 14 ಸೀಟ್ ಇದೆ. ಅದರಲ್ಲಿ SC ST ಹಿಂದುಳಿದ ವರ್ಗ ಅಂತ ಇರ್ತದೆ. ಈಗ ಸಪೋಸ್ ಅವರು ಏನು ಹೇಳ್ತಾರೆ, ನೀವು ನಿಗದಿಪಡಿಸಿದ ಸ್ಥಳದಲ್ಲಿ 0 ಇದೆ ST ಪಾಪ್ಯುಲೇಷನ್ ಅಂತ ಎತ್ತಿಕೊಳ್ಳಿ, ಅಲ್ಲಿ 0 ಇದೆ ಅಂತ ಹೇಳಿ. ಆ ಕ್ಷೇತ್ರ 14 ಕ್ಷೇತ್ರ ಇರ್ತದೆ ಒಂದು ಗ್ರಾಮ ಪಂಚಾಯತಿಯಲ್ಲಿ. ಬಟ್ ಅದು ಹೊರತುಪಡಿಸಿ ಬೇರೆ ಒಂದು 3-4 ಕಡೆ ಇರ್ತದೆ. ನಾವು ಇದನ್ನು ರೊಟೇಷನ್ ಬೇಸಿಸಲ್ಲಿ ತಗೊಳ್ತೇವೆ.
ಆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂತಹ ಯಾರಾದ್ರೂ ಆ ಯಾವ ಕ್ಷೇತ್ರದಲ್ಲಾದರೂ ಹೋಗಿ ನಿಂತ್ಕೊಳ್ಬಹುದು. ನಾನು ಹೇಳಿದ್ದು ಗೊತ್ತಾಯ್ತಾ? ಇದು ಕ್ಷೇತ್ರಕ್ಕೆ ನಾವು ಪಾಪ್ಯುಲೇಷನ್ ಅಲ್ಲ, ಆ ಗ್ರಾಮ ಪಂಚಾಯತಿದು ತಗೊಂಡ್ರೆ ಸಪೋಸ್ ಅಲ್ಲಿ ಎಸ್ ಟಿ ಇರಲಿಲ್ಲ, ಎಸ್ ಸಿ ಅವರು ನಿಲ್ಬೋದು ಅವರ ಬದಲಾಗಿ, ವಯಸ್ಸ ವರ್ಷ. ಸಪೋಸ್ ಒ ಬಿ ಸಿಯಲ್ಲೂ ಅಷ್ಟೇ, ಹಿಂದುಳಿದ ವರ್ಗ ಆ ಅಂತ ಇದೆ, ಹಿಂದುಳಿದ ವರ್ಗ ಬಾ ಅಂತ ಇದೆ. ಹಿಂದುಳಿದ ವರ್ಗ ಆ ಇರಲಿಲ್ಲ, ಬಾ ನಿಲ್ಬಹುದು ಅಲ್ಲಿ ಹೋಗಿ. ಹಾಗಾಗಿ ಅದನ್ನು ನಾವು ಬ್ರಾಡರ್ ಆಸ್ಪೆಕ್ಟ್ ಗ್ರಾಮ ಪಂಚಾಯತಿ ಅಂತ ತಗೊಳ್ತೀವಿ ಹೊರತು ಅದೇ ಕ್ಷೇತ್ರದಲ್ಲಿ ಆ ಥರದ್ದು ತುಂಬ ಬರ್ತದೆ. ಅದಕ್ಕೆ ಇಲ್ಲಿ ಕಾಯ್ದೆಯಲ್ಲಿ ತುಂಬ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳು ಅವರಿಗೆ ಅದನ್ನು ನಿಗದಿಪಡಿಸಲಿಕ್ಕೆ ನಮ್ಮ ಕಾಯ್ದೆಯಲ್ಲಿ ಅದನ್ನು ನಾವು ಪತ್ರಿಕಾ ಇದು ಕೊಡ್ತಾ ಇದ್ದೇನೆ, ಅದರಲ್ಲಿ ಪ್ರಕಟಣೆ ಕೊಡ್ತಾ ಇದ್ದೀನಿ, ಸ್ಪಷ್ಟೀಕರಣ ಅದರಲ್ಲಿ ನಾವು ಬರೆದಿದ್ದೇವೆ. ನನ್ನ ಮನವಿ ಇಷ್ಟೇ ನೋಡಿ, ಶಾಂತಿಯುತವಾಗಿ ನಾವು ನಿಯಮಾನುಸಾರ ಕೆಲಸ ಮಾಡಿದ್ದೇವೆ. ಅದರಲ್ಲಿ ತಾವು ಏನಾದರೂ ಒಂದೇ ರಿಪಿಟೇಷನ್ ಅಂದರೆ ಇಂದಿನ ಬಾರಿನೂ ಅದೇ ಸ್ಥಾನ ಇತ್ತು, ಈ ಬಾರಿನೂ ಅದೇ ಸ್ಥಾನ ಇದೆ ಅಂದರೆ ಹೇಳಿ. ಅದರ ಹೊರತುಪಡಿಸಿ ಇಲ್ಲ ಇದೇ ಸ್ಥಾನವನ್ನು ಮಾಡಿ ಹಾಗೆ, ಯಾಕಂದರೆ ಯಾವ ರೀತಿ ಮಾಡಿದ್ರೂ ಇನ್ನೊಂದು ಗುಂಪು ಇರ್ತದೆ ಅದನ್ನು ಅಪೋಸ್ ಮಾಡಲಿಕ್ಕೆ, ಅದನ್ನು ವಿರೋಧ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಕೆಲಸ ಏನು, ಒಂದು ನಿಯಮಾನುಸಾರ ಏನು ನಮಗೆ ಅವಕಾಶ ಇದೆ ಕಾನೂನಾತ್ಮಕವಾಗಿ ಅದನ್ನು ನಾವು ನೆರವೇರಿಸಿ ನಾವು ಅಧಿಸೂಚನೆಯನ್ನು ಈಗ ಆಲ್ರೆಡಿ ಹೊರಡಿಸಿ ಆಗಿದೆ. ಅಧಿಸೂಚನೆಯನ್ನು ನಾವು ಆಲ್ರೆಡಿ ನೋಟಿಫಿಕೇಶನ್ ಹೊರಡಿಸಿ ಆಗಿದೆ. ಯಾಕಂದರೆ ಈಗ ಎಲೆಕ್ಷನ್ ಚುನಾವಣಾ ಮತ್ತು ನಮ್ಮ RDPR ಇಲಾಖೆಯಿಂದ ಕೂಡಲೇ ಮಾಡಿಕೊಡಿ ಅಂತಲೂ ಸಹ ನಮಗೆ ನಿರ್ದೇಶನ, ತುಂಬ ಕಠಿಣ ನಿರ್ದೇಶನ ಇದೆ. ಹಾಗಾಗಿ ನಾವು ಮಾಡಿಕೊಟ್ಟಿದ್ದೇವೆ, ನಮ್ಮ ಕೆಲಸವನ್ನು ನಾವು ಚಾಚು ತಪ್ಪದೆ ಮಾಡಿದ್ದೇವೆ. ಇನ್ನೂ ಅವರು ಬಂದರೆ ಮನವಿಯನ್ನು ಕೊಟ್ಟರೆ ಖಂಡಿತ ಅವರ ಮನವಿಯಲ್ಲಿ ಏನಿದೆ ನಾವು ಪರಿಶೀಲನೆ ಮಾಡ್ತೇವೆ.